Matthew 5th chapter, ಮತ್ತಾಯನ 5ನೇ ಅಧ್ಯಾಯ. and you know those very blessed verses. ಅಲ್ಲಿ ಆಶೀರ್ವಾದದ ಮಾತುಗಳು ಬಹಳ ಇದೆ. Blessed are the poor in spirit, third verse. 3ನೇ ವಚನ, ಆತ್ಮದಲ್ಲಿ ಬಡವರಾಗಿರುವುದನ್ನು, For theirs is the kingdom of heaven. ಪರಲೋಕ ರಾಜ್ಯವು ಅವರದೇ. See, these are blessings. God wants to give you and me His blessing. ದೇವರು ನನಗೆ ನಿನಗೆ ಆತನ ಆಶೀರ್ವಾದವನ್ನು ಕೊಡಲು ಇಷ್ಟಪಡ್ತಾರೆ. Do you know what I want? ನಿನಗೆ ಗೊತ್ತಾ ನನಗೇನು ಬೇಕಂತ? I never ask God for any material thing. ನಾನು ವಸ್ತುಗಳ ವಿಷಯದಲ್ಲಿ ನಾನು ಯಾವತ್ತೂ ದೇವರನ್ನು ಕೇಳಿಕೊಳ್ಳೋದಿಲ್ಲ. And you all know that in my television broadcast, we never ask for money. ನಮ್ಮ ಒಂದು ಟೆಲಿವಿಷನ್ ಬ್ರಾಡ್ಕಾಸ್ಟ್ಗಳಲ್ಲಿ ಪ್ರಸಂಗಗಳಲ್ಲಿ ನಾವು ಯಾವತ್ತೂ ದುಡ್ಡನ್ನು ಕೇಳೋದೇ ಇಲ್ಲ. Because ಯಾಕಂದರೆ God knows what we need. ದೇವರಿಗೆ ಗೊತ್ತುಂಟು ನಮ್ಗೆ ಏನು ಬೇಕಾಗಿದೆ ಎಂಬುದಾಗಿ. Does any child get up in the morning and ask the mother, "Oh, mother, you forgot to make the idlis today, or my breakfast today"? ಯಾವುದಾದ್ರೂ ಮಗು ತನ್ನ ತಾಯಿಗೆ ಹೇಳುತ್ತಾ, ಅಯ್ಯೋ ತಾಯಿಯೇ, ನನಗೆ ಈ ದಿನ ಬೆಳಿಗ್ಗೆ ಮಾಡುವಂಥ ಇಡ್ಲಿ ಅಥವಾ ತಿಂಡಿ ಮರೆತು ಹೋಗಿದ್ದೆ ಎಂಬುದಾಗಿ? No. ಇಲ್ಲ. Oh, the child sits and says, "I'm hungry, I want my breakfast." ಆ ಮಗು ಹೇಳ್ತದೆ, ತಾಯಿ ನನಗೆ ಹಸಿವಾಗಿದೆ, ನನಗೆ ಬ್ರೇಕ್ಫಾಸ್ಟ್ ಕೊಡು ಎಂಬುದಾಗಿ. And it expects a pile of food. ಅದು ತಾಯಿ ಅದು ಮುಂದೆ ಇರುವ ಫುಡ್ ಇರಲಿಕ್ಕೆ Now ಬಯಸ್ತದೆ. your heavenly Father knoweth what you have need of, said Jesus. ಯೇಸು ಕ್ರಿಸ್ತ ಹೇಳಿದರು, ಪರಲೋಕದಲ್ಲಿ ನಿಮ್ಮ ತಂದೆಗೆ ನಿಮ್ಗೆ ಏನು ಅವಶ್ಯಕತೆ ಇದೆ ಎಂಬುದಾಗಿ ಗೊತ್ತುಂಟು ಎಂಬುದಾಗಿ. One deputy collector told me ಒಬ್ಬ ಡೆಪ್ಯೂಟಿ ಕಲೆಕ್ಟರ್ ನನಗೆ ಹೇಳಿದರು, that some of his friends advised him, ಕೆಲವು ಆತನ ಸ್ನೇಹಿತರು ಆತನಿಗೆ ಉಪದೇಶಿಸಿದರು, "See, you have got daughters, you have got to get them married. ನಿನಗೆ ಮಗಳುಂಟು, ಅವಳಿಗೆ ಮದುವೆ ಮಾಡಬೇಕು. See, and unless you take some bribe, ನೀನು ಲಂಚ ತೆಗೆದುಕೊಳ್ಳದೆ ಹೋದರೆ well, how you're going to retire shortly?" ನೀನು ಹೇಗೋ ಕೆಲವು ದಿವಸದಲ್ಲಿ ನೀನು ನಿವೃತ್ತಿ ಹೊಂದುತ್ತಿ. And this man said, ಆದರೆ ಈ ಮನುಷ್ಯ ಹೇಳಿದನು, "I never used to take bribes, ನಾನು ಯಾವತ್ತೂ ಲಂಚ ಮುಟ್ಟಿದ್ದವನಲ್ಲ, but I began to take bribes. ಆದರೆ ಈಗ ನಾನು ಲಂಚ ತೆಗೆದುಕೊಳ್ಳುತ್ತೇನೆ." And the vigilance caught me, ಆದರೆ ಅಲ್ಲಿ ಅವರಿಗೆ ಇನ್ಸ್ಪೆಕ್ಟರ್ ಹಿಡಿದ್ರು, and I was removed from my job. ನನ್ನ ಕೆಲಸದಿಂದ ತೆಗೆದು ಹಾಕಲ್ಪಟ್ಟೆನು. So, ಹಾಗೆ we think that we are the provider. ನಾವು ಅಂದ್ಕೊಂಡಿದ್ದೀವಿ ನಾವೇ ಒದಗಿಸಿಕೊಡುವಂಥವರು ಎಂಬುದಾಗಿ. No. ಹಾಗಲ್ಲ. Here, ಇಲ್ಲಿ we are told that when we have a humble spirit, ನಮ್ಮಲ್ಲಿ ಆತ್ಮದಲ್ಲಿ ನಾವು ಬಡವರಾಗಿದ್ದರೆ, then the kingdom of heaven is ours. ಪರಲೋಕ ರಾಜ್ಯ ನಮ್ಮದೇ ಆಗುತ್ತದೆ ಎಂಬುದಾಗಿ. My dear friend, ನನ್ನ ಪ್ರಿಯ we ಸ್ನೇಹಿತರೆ, live in a very cheap world. ನಾವು Cheap world. ನಾವು ಬಹಳ ಅಗ್ಗವಾದಂಥ ಒಂದು ಪ್ರಪಂಚದಲ್ಲಿ ಅಗ್ಗವಾದಂಥ ಪ್ರಶ್ನೆ. Today it is there, tomorrow it vanishes. ಇವತ್ತು ಇಲ್ಲಿದೆ, ನಾಳೆ ಅದು ಮಾಯವಾಗುತ್ತದೆ. I have seen great empires passing away. ನಾನು ನೋಡಿದ್ದೇನೆ ದೊಡ್ಡ ದೊಡ್ಡ ದೇಶಗಳು In ಮಾಯವಾಗಿವೆ. my short life, ನನ್ನ ಸ್ವಲ್ಪ ಜೀವನದಲ್ಲಿ ದೊಡ್ಡ ದೊಡ್ಡ ಪ್ರಪಂಚಗಳು ಮಾಯವಾಗಿದೆ. you see, there came the British Empire. Before British Empire folded up, ನಾವು ನೋಡಿದ್ದೇವೆ ಬ್ರಿಟಿಷ್ ಎಂಪೈರ್ ಬಿದ್ದು ಹೋಗುವುದಕ್ಕಿಂತ ಮುಂಚೆ ಅನೇಕ the ಸಾಮ್ರಾಜ್ಯಗಳಿದ್ವು. German ruler Hitler, he began to just roll over nations. ಜರ್ಮನ್ ದೇಶದ ಒಂದು ಹಿಟ್ಲರ್ ಎನ್ನುವನು ಪ್ರಪಂಚವನ್ನು ಆಳಲಿಕ್ಕೆ ಬಯಸಿದನು. Killing millions of people. ಎಷ್ಟೋ ಸಹಸ್ರ ಜನಗಳನ್ನು ಸಾಯಿಸುತ್ತಾ ಬಂದನು. Hating God, hating Jesus. ಯೇಸು ಕ್ರಿಸ್ತನ ತಿರಸ್ಕಾರದಿಂದ ದೇವರನ್ನು ತಿರಸ್ಕಾರ ಮಾಡಿದವನಾಗಿದ್ದನು. He passed away. ಅವನು ನಾಶವಾಗಿ ಹೋದನು. Then the British Empire passed away. ಬ್ರಿಟಿಷ್ ಸಾಮ್ರಾಜ್ಯವು ಮುಕ್ತಾಯವಾಯಿತು. Then the French Empire folded up. ಫ್ರೆಂಚ್ ಎಂಪೈರ್ ಮತ್ತೆ ಬಂತು ಮುನ್ನೆಲೆಗೆ. And then we see how American power is now declining. ಈಗ ನಾವು ನೋಡ್ತೇವೆ ಅಮೆರಿಕದ ಒಂದು ಬಲ ಯಾವ ರೀತಿ ಕೊನೆಗೊಳ್ಳುತ್ತಾ ಇದೆ.
So we want power. You know, someone defined politics this way. ಯಾರೋ ಒಬ್ಬರು ಈ ರೀತಿಯಾಗಿ ರಾಜಕೀಯ ನೋಡಿದರು. Politics is power. It's for power. ರಾಜಕೀಯ ಅಂದರೆ ಅದು ಬಲಕ್ಕಾಗಿ, ಶಕ್ತಿಗಾಗಿ. I must make money. ನಾನು ಹಣವನ್ನು ಮಾಡಲೇಬೇಕು. So, ಹಾಗೆ whereas in the past, ಆದರೆ ಹಿಂದಿನ ಕಾಲದಲ್ಲಿ people said, I'm a public servant, I must serve the people. ನಾನು ಒಬ್ಬ ಜನಗಳ ಸೇವಕನು, ನಾನು ಜನಗಳಿಗೆ ಸೇವೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ರು. So, ಆದರೆ there were noble politicians ಅಲ್ಲಿ ಒಬ್ಬ ಘನವಾದ ಒಂದು ರಾಜಕೀಯ ವ್ಯಕ್ತಿಗಳಿದ್ದರು, who brought about some very necessary reforms. ಅವರು ಅನೇಕ ಸುಧಾರಣೆಗಳನ್ನು, ಉಪಯುಕ್ತವಾದ ಸುಧಾರಣೆ ತಂದರು. But then followed our bachas, as I call them. ಈಗ ನಾವು ನೋಡಿದರೆ ಕೇವಲ ಒಂದು ಚಿಕ್ಕ ಮಕ್ಕಳಂತ ಒಂದು ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ just to rob and loot the public. ಜನಗಳನ್ನು ಕಳ್ಳತನ ಮಾಡೋದಕ್ಕೂ ಮತ್ತೆ ಹಾಳು ಮಾಡೋದಕ್ಕೂ. Very sad. ಬಹಳ ದುಃಖಕರ. And one begins to wonder, ಒಬ್ಬನಿಗೆ ಆಶ್ಚರ್ಯವಾಗ್ತದೆ, what are they going to do on the judgment day? ದೇವರ ನ್ಯಾಯ ವಿಚಾರಣೆಯಲ್ಲಿ ಅವ್ರು ಏನು ಮಾಡ್ತಾರೆ? Where are they going to hide? ಅವ್ರು ಎಲ್ಲಿ ಮುಚ್ಕೊಂಡು ಕೂತ್ಕೊಳ್ತಾರೆ? Hellfire is waiting for them. ನರಕದ ಬೆಂಕಿ ಅವರಿಗೋಸ್ಕರ ಕಾದು ಕುಳಿತಿದೆ. You rob, ನೀವು ಕಳ್ಳತನ you ಮಾಡಿ, steal, ನೀವು ಕದಿಯುತ್ತೀರಿ, you take the money which belongs to the people. ಜನಗಳಿಗೆ ಸಂಬಂಧಪಟ್ಟ ಹಣವನ್ನು ಕಿತ್ತುಕೊಳ್ಳುತ್ತೀರಿ. My friend, ನನ್ನ ಸ್ನೇಹಿತರೆ, can you escape judgment? ನೀವು ನ್ಯಾಯವನ್ನು ತಪ್ಪಿಸ್ಕೊಳ್ಳಕ್ಕಾಗುತ್ತಾ? Can you escape a righteous God? ನೀವು ನೀತಿ ಸ್ವರೂಪನ ದೇವರನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ? No. ಇಲ್ಲ. Here the Bible says, ಇಲ್ಲಿ ಸತ್ಯವೇದ ಹೇಳುತ್ತದೆ, blessed are they who hunger and thirst for righteousness. ದೇವರ ವಾಕ್ಯ ಹೇಳ್ತದೆ, ನೀತಿಯ ನಿಮಿತ್ತವಾಗಿ ಹಸಿದು ತಾಳುವರು ಧನ್ಯರು. Matthew 5:6. ಮತ್ತಾಯ 5:6. See, God wants to give us this blessedness. ದೇವರು ನಮ್ಗೆ ಈ ಒಂದು ಆಶೀರ್ವಾದ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. What is this blessedness? ಈ ಒಂದು ಆಶೀರ್ವಾದ ಯಾವುದು? Hunger for righteousness. ನೀತಿಯ ನಿಮಿತ್ತವಾಗಿ ಹಸಿದವರಾಗಿದ್ದರೆ. I don't see it. ನಾನು ಇದನ್ನು ಕಾಣೋದಿಲ್ಲ. You know, I preach in many nations. ನಾನು ಅನೇಕ ದೇಶಗಳಲ್ಲಿ ನಾನು ಪ್ರಸಂಗ ಮಾಡಿದೆನು. I see people hungry for money. ಜನಗಳು ಹಣಕ್ಕಾಗಿ ಆಸೆಯುಳ್ಳವರಾಗಿದ್ರು. You know, if you tell an Indian boy, ನೀವು ಭಾರತದ ಒಬ್ಬ ಬಡ ವ್ಯಕ್ತಿಯನ್ನು ಹೇಳುವುದಾದರೆ, I will send you by a rocket to the moon. ನಾನು ನಿನಗೆ ರಾಕೆಟ್ ಮುಖಾಂತರ ನಾನು ಚಂದ್ರನಿಗೆ ಕಳುಹಿಸ್ತೇನೆ ಎಂಬುದಾಗಿ ಹೇಳಿದರೆ, There are many people there who want Nilgiri tea. ಅನೇಕ ಜನಗಳಿಗೆ ಅಲ್ಲಿ ನೀಲಗಿರಿ ಒಂದು ಚಹಾ ಕುಡಿಯೋದು ತುಂಬಾ ಇಷ್ಟವಾಗಿದೆ. Boy, ಯಾಕೆ? they will jump onto the rocket. ಅವರು ರಾಕೆಟ್ ಮೇಲೆ ಜಿಗಿಯುತ್ತಾರೆ. They may disappear in space, but they're not afraid. ಅವರು ಅಂತರಿಕ್ಷದಲ್ಲಿ ಅವರು ಕಾಣೆ ಆಗಿಬಿಡ್ತಾರೆ, ಆದರೆ ಅದಕ್ಕೆ ಬೇಕಾಗಿಲ್ಲ ಅವರಿಗೆ. So they say, ಆದರೂ ಸಹ ಹೇಳ್ತಾರೆ, if you go to the moon, ನಾನು ಚಂದ್ರಲೋಕಕ್ಕೆ ಹೋದರೆ you may find a Kerala tea stall. ಅಲ್ಲಿ ನೀವು ಕೇರಳದ ಒಂದು ಚಹಾ ಅಂಗಡಿ ನೋಡಬಹುದು. My dear friend, ನನ್ನ ಪ್ರಿಯ ಸ್ನೇಹಿತರೆ, not necessarily Kerala only. ಕೇರಳ ಒಂದೇ ಮಾತ್ರ ಅಲ್ಲ. What about Kotagiri tea stall? ಕೋಟಗಿರಿ ಟೀ ಸ್ಟಾಲ್ ಇರಬಹುದು. Yes. ಹೌದು. Hungry for money. ಹಣಕ್ಕಾಗಿ ಹಸಿದವರಾಗಿದ್ದಾರೆ. Hungry for power. ಅಧಿಕಾರಕ್ಕಾಗಿ ಹಸಿದವರಾಗಿದ್ದಾರೆ. And of course, we are hungry for a lot of other things. ಬೇರೆ ಅನೇಕ ವಿಷಯಗಳಿಗಾಗಿ ನಾವು ಹಸಿದು ಬೆಳೆದು ಕೂತಿದ್ದೇವೆ. You know, I pass through some of our cities. ನಮ್ಮ ಒಂದು ಪಟ್ಟಣಗಳಲ್ಲಿ ನಾನು ಹಾದು ಹೋಗ್ತಿರ್ಬೇಕಾದ್ರೆ, And you know, Madras used to be a sleepy old city. ಮದ್ರಾಸು ಒಂದು ಮಲಗುವಂತ ಒಂದು ಹಳೆಯ ಪಟ್ಟಣವಾಗಿತ್ತು. After 8, 9, nothing would be going on, and the streets would be silent. ರಾತ್ರಿ 8, 9 ಗಂಟೆ ಆದಮೇಲೆ ಪಟ್ಟಣವೆಲ್ಲ ಸುಮ್ಮನಾಗಿರ್ತಾ ಇತ್ತು. You will be surprised. ನಿಮಗೆ ಆಶ್ಚರ್ಯವಾಗ್ತದೆ. At 10 o'clock, 10 ಗಂಟೆಗೂ you will hardly able to move through the traffic.
ನೀವು ಟ್ರಾಫಿಕಲ್ಲಿ ನೀವು ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. Yes, ಹೌದು. but ಆದರೆ we are hungry for all kinds of things. ಅನೇಕ ವಿಷಯಗಳ ಕುರಿತಾಗಿ ನಾವು ಹಸಿದವರಾಗಿದ್ದೇವೆ. But have you ever said, what is this? I'm not hungry for righteousness. ಯಾಕೆ ಯಾವತ್ತಾದ್ರೂ ಹೇಳಿದ್ರ ನಾನು ನೀತಿಗಾಗಿ ಯಾಕೆ ಹಸಿತಾ ಇಲ್ಲ? And Jesus says, blessed, blessed, blessed. ಆದ್ರೆ ಯೇಸು ಹೇಳಿದ್ದಾರೆ, ಆಶೀರ್ವಾದ ಹೊಂದಿದವರು, ಆಶೀರ್ವಾದ ಹೊಂದಿದವರು. You will be blessed. ನೀನು ಆಶೀರ್ವಾದ ಹೊಂದುತ್ತಿ. You will be filled. ನೀನು ತುಂಬಲ್ಪಡುತ್ತಿ. Why am I not more righteous? ಯಾಕೆ ನಾನು ನೀತಿವಂತನಿಲ್ಲ? Why do lies come out of my mouth? ನನ್ನ ಬಾಯಿಂದ ಸುಳ್ಳುಗಳು ಯಾಕೆ ಹೊರಬರುತ್ತವೆ? Well, if you give me a computer, I sit down and watch the dirtiest sites. ನಾನು ಕಂಪ್ಯೂಟರ್ ಮುಂದೆ ಕೂತಾಗ ಕೆಲವು ಅಶ್ಲೀಲವಾದ ಚಿತ್ರಗಳನ್ನು ನೋಡ್ತೇನೆ. If there is a browsing center, I pay money there to write all kinds of silly, wicked letters to 13-year-old girls. ನಾನು ಬ್ರೌಸಿಂಗ್ ಸೆಂಟರಲ್ಲಿ ಕೂತ್ಕೊಂಡಾಗ ನಾನು ಅಲ್ಲಿ ಕೂತ್ಕೊಂಡು ಅನೇಕ ಅಶ್ಲೀಲ ಪದಗಳನ್ನು ಒಂದು 13 ವರ್ಷದ ಹುಡುಗಿಗೆ ಬರೀತೇನೆ. Teachers are these days running away with 12-year-old girls. ಶಿಕ್ಷಕರು ಸಹ 12 ವರ್ಷದ ಹುಡುಗಿಯೊಂದಿಗೆ ಓಡಿ ಹೋಗ್ತಾ ಇದ್ದಾರೆ. Anything we give, ನಾವೇನೇ ಕೊಟ್ಟರು ಸಹ it's made into a sewer. ಅದು ಒಂದು ಆಸೆಯಾಗಿ ಮಾರ್ಪಡ್ತಾ ಇದೆ. That is the miracle that comes out of our wicked heart. ಅಂತ ಒಂದು ಅದ್ಭುತ ನಮ್ಮ ಕೆಟ್ಟ ಹೃದಯದಿಂದ ಹೊರಬರ್ತಾ ಇದೆ. Anything. ಏನಾದರೂ ಸರಿ. You know, one father-in-law told me, ಒಬ್ಬ ತಂದೆ ನನಗೆ ಹೇಳಿದರು, when a lecturer in a Christian college ಒಂದು ಕ್ರೈಸ್ತ ಸಂಘದಲ್ಲಿ married my daughter, ನನ್ನ ಮಗಳನ್ನು ಮದುವೆ ಆದನು. he thought, oh, my father-in-law will have a lot of money. ಅವನು ಅಂದ್ಕೊಂಡಿದ್ದ ನನ್ನ ಮಾವನ ಹತ್ರ ಬಹಳ ಸಂಪತ್ತಿದೆ ಎಂಬುದಾಗಿ. And when he saw that I did not have that kind of money, ಅವನಿಗೆ ಗೊತ್ತಾದಾಗ ನಮ್ಮ ಮಾವನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಎಂಬುದಾಗಿ, oh, he got very angry. ಅವನಿಗೆ ಬಹಳ ಕೋಪ ಬಂದ್ಬಿಡ್ತು. And he would send my daughter, ನನ್ನ ಮಗಳನ್ನು ನನ್ನ ಮನೆಗೆ ವಾಪಸ್ ಕಳುಹಿಸಿಬಿಟ್ಟನು. and then for all the confinement expenses I had to pay. ನನ್ನ ಮಗಳ ಇಲ್ಲಿ ಇರ್ತಕ್ಕಂಥ ಒಂದು ವಿಷಯದಲ್ಲಿ ಎಲ್ಲ ನಾನೇ ವಹಿಸಿದ್ದೆ. He wanted my money. ಅವನಿಗೆ ನನ್ನ ಹಣ ಮಾತ್ರ ಬೇಕಿತ್ತು. Look at the heart of man. ಆ ಮನುಷ್ಯನ ಹೃದಯ ನೋಡಿ. You give him education, make him a professor. ನೀವು ಅವನಿಗೆ ಎಜುಕೇಶನ್ ಕೊಟ್ಟು ಒಂದು ಪ್ರೊಫೆಸರ್ ಆಗಿ ಮಾಡಿದ್ರಿ. You can baptize him, say he's a good Christian. ಅವನಿಗೆ ದೀಕ್ಷಾಸ್ನಾನ ಕೊಡಿಸಿ ಅವನು ಒಬ್ಬ ಒಳ್ಳೆ ಕ್ರೈಸ್ತ ಅಂತ ಹೇಳ್ತೀರಿ. And say, oh, he can teach in this good Christian college. ಈ ಒಂದು ಕ್ರೈಸ್ತ ಒಳ್ಳೆಯ ಕಾಲೇಜಲ್ಲಿ ಅವನು ಉಪನ್ಯಾಸ ಮಾಡ್ತಾನೆ ಎಂಬ ತಿಳ್ಕೊಂಡಿದ್ದೀರಿ. What is he? ಅವನೇನು? A money grabbing thief. ಅವನು ಹಣವನ್ನು ಕಳುವಂತ ಕಳ್ಳನು. That's all. ಅದನ್ನು ಮಾತ್ರ. That's the heart of man. ಅದೇ ಮನುಷ್ಯನ ಹೃದಯವಾಗಿದೆ. Out of the heart ಹೃದಯದ ಹೊರಗಡೆ proceed evil thoughts. ಕೆಟ್ಟ ಆಲೋಚನೆಗಳು ಬರುತ್ತವೆ. Out of the heart ಹೃದಯದಿಂದ proceeds adultery. ಜಾರತ್ವ ಬರುತ್ತದೆ. Out of the heart ಹೃದಯದಿಂದ proceeds covetousness. ಲಂಚಬಾಕತನ ಬರುತ್ತದೆ. Yes. ಹೌದು. Out of the heart. ಹೃದಯದಿಂದಲೇ ಬರುತ್ತೆ. So we need a new heart. ಅದಕ್ಕಾಗಿ ನಮಗೆ ಹೊಸ ಹೃದಯ ಬೇಕು. And God gives us this blessed hunger for righteousness. ಅದಕ್ಕಾಗಿ ದೇವರು ನಮಗೆ ಒಂದು ಆಶೀರ್ವಾದಕರವಾದ ಒಂದು ಹಸಿವನ್ನು ನೀತಿಗಾಗಿ ಕೊಡುತ್ತಾರೆ. Christian church. ಕ್ರೈಸ್ತ ಸಭೆಗಳು. You call this Christian church? ಇದು ಒಂದು ಕ್ರೈಸ್ತ ಸಭೆ ಅಂತೀರಾ? You mean the walls? ಈ ಗೋಡೆಗಳು, or the microphone, the organ? ಈ ಒಂದು ಮೈಕ್ರೋಫೋನ್ ಅಥವಾ ಈ ಒಂದು What is the Christian church? ಕ್ರಿಶ್ಚಿಯನ್ ಸಭೆ ಅಂದ್ರೆ ಏನು? A people who are hungry for righteousness. ಯಾವ ಜನಗಳು ನೀತಿಗಾಗಿ ಹಸಿದು ಬಾಯರಿದ್ದಾರೋ, A people from whom comes a flood of righteousness. ಯಾವ ಜನಗಳಿಂದ ನೀತಿಯು ಒಂದು ಧಾರಾಳವಾಗಿ ಬರುತ್ತದೋ. You know, I am finding it very hard to maintain
some of the basic standards which I have kept from my childhood, from my conversion. ನನ್ನ ಜೀವನ ಬದಲಾವಣೆಯಿಂದ ನನ್ನ ಚಿಕ್ಕಂದಿನಿಂದಲೂ ನಾನು ಕೆಲವೊಂದು ನೀತಿಗಳನ್ನು ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿದ್ದೇನೆ. ಅದು ಇವಾಗ ನಾನು ತುಂಬ ಕಷ್ಟಪಡ್ತೀನಿ. Even to find preachers who will hold that standards is very difficult. ಇವನ್ ಬೋಧಕರು ಸಹ ಅಂತ ಒಂದು ಸ್ಟ್ಯಾಂಡರ್ಡನ್ನು ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. Because ಯಾಕಂದ್ರೆ the people also are telling them, never mind, we can do like this also. ಜನ ಹೇಳ್ತಾರೆ ಪರವಾಗಿಲ್ಲ ನಾವು ಹೀಗೆ ಮಾಡಬಹುದು ಎಂಬುದಾಗಿ. This is not so bad. ಅದೇನು ಅಷ್ಟೊಂದು ಕೆಟ್ಟದೇನಲ್ಲ. The people today who want to be in the church, ಇವತ್ತು ಸಭೆಯಲ್ಲಿ ಇರಬೇಕಂತ ಬಯಸುವಂತ ಜನಗಳು, they want the church to be a flood of sewage. ಅವರಿಗೆ ಒಂದು ಸುಯೇಜ್ ಕಾಲನಿ ಅಂತ ಒಂದು ಫ್ಲಡ್ ಬೇಕಾಗಿದೆ. And that's what it is becoming. ಅದೇ ಇವಾಗ ಆಗ್ತಾ ಇರೋದು. I don't know the local condition. ಇಲ್ಲಿರ್ತಕ್ಕಂಥ ಲೋಕಲ್ ವಿಷಯ ನನಗೆ ಗೊತ್ತಿಲ್ಲ. As I told you, I preached in Kotagiri many years ago. ನಾನು ಅನೇಕ ವರ್ಷಗಳ ಹಿಂದೆ ಕೋಟಗಿರಿಯಲ್ಲಿ ನಾನು ಪ್ರಸಂಗ ಮಾಡಿದೆನು. I preached together with my father. ನನ್ನ ತಂದೆಯವರೊಂದಿಗೆ ಸೇರಿ ನಾನು ಪ್ರಸಂಗ ಮಾಡಿದೆನು. Over 50 years ago. 50 ವರ್ಷಗಳ ಹಿಂದೆ. In this little town. ಈ ಒಂದು ಚಿಕ್ಕ ಪಟ್ಟಣದಲ್ಲಿ. But do I see a flood of righteousness? ಇಲ್ಲಿ ನೀತಿಯ ಒಂದು ಧಾರೆ ಬರ್ತಾ ಇದೆಯಾ? No. ಇಲ್ಲ. I see big crosses. ಇಲ್ಲಿ ದೊಡ್ಡ ದೊಡ್ಡ ಶಿಲುಬೆಗಳುಂಟು. Big buildings. ದೊಡ್ಡ ಕಟ್ಟಡಗಳು. What's the good of these buildings? ಇದರಿಂದ ಪ್ರಯೋಜನ ಏನಾಗಿದೆ ಅಂತ ದೊಡ್ಡ ಕಟ್ಟಡಗಳಿಂದ? Flood of sewage or flood of righteousness? ನೀತಿಯ ಕಾಲುವೆ ಹರಿತಾ ಇದೆಯಾ? What should come out of this church? ಈ ಸಭೆಯಿಂದ ಏನು ಬರಬೇಕು ಹೊರಗಡೆ? Missionaries? ಮಿಷನರಿಗಳು? People wherever they go bribing stops? ಅಲ್ಲಿ ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ಬರೀ ಲಂಚ ಕೊಡ್ತಾ ಇದ್ದಾರೆ. People return stolen things? ಕಳ್ಳತನದ ವಸ್ತುಗಳು ವಾಪಸ್ ಕೊಡ್ತಾ ಇದ್ದಾರೆ. Drunken husbands are converted? ಕುಡಿಕ ಗಂಡಂದಿರು ಮಾನಸಾಂತರ ಹೊಂದ್ತಾ ಇದ್ದಾರಾ? No more beaten wife? ಒದೆ ತಿನ್ನುವಂತ ಇನ್ನು ಹೆಂಡತಿರಿರದೆ? No more girls and boys that run away? ಹುಡುಗ ಹುಡುಗಿ ಮನೆ ಬಿಟ್ಟು ಓಡಿ ಹೋಗಂತ ಒಂದು ಸನ್ನಿವೇಶಗಳು? No more work for the magistrate and the police? ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಏನು ಕೆಲಸ ಇಲ್ಲದಂತ ಪರಿಸ್ಥಿತಿ? No. ಇಲ್ಲ. No such hunger. ಆ ಒಂದು ಹಸಿವೆ ಇಲ್ವೇ ಇಲ್ಲ. And it is called Christianity. ಅಂದ್ರೆ ಇದಕ್ಕೆ ಒಂದು ಕ್ರೈಸ್ತತ್ವ ಅಂತ ಹೇಳ್ತಾರೆ. See, you'll all go to heaven. ನಾವೆಲ್ಲ ಪರಲೋಕ ಹೋಗ್ತೀವಿ. So you are deceived. ನೀನು ಮೋಸ ಹೋಗಿದ್ಯಾ? And the big deceiver is the preacher. ಅದಕ್ಕಿಂತ ದೊಡ್ಡ ಮೋಸ ಹೋದವನು ಬೋಧಕನು. So you like me to be a big deceiver? ನಿಮಗೆ ಇಷ್ಟ ನಾನು ನಿಮಗೆ ಮೋಸಗೊಳಿಸುವಂತ ಒಂದು ಬೋಧಕನಾಗಬೇಕಾ? My dear people, ನನ್ನ ಪ್ರಿಯ ಜನರೇ, those who don't have a hunger for righteousness, ಯಾರ್ಯಾರಿಗೆ ಒಂದು ನೀತಿಯ ಬಗ್ಗೆ ಹಸಿವೆ ಬಾಯಾರಿಕೆ ಇಲ್ಲವೋ, don't you ever call yourself a Christian. ನೀನು ಯಾವಾಗಲೂ ನಾನು ಕ್ರೈಸ್ತನಂತ ಹೇಳಿಕೊಳ್ಳಲೇ ಬೇಡ. Call yourself by any other name. ನೀನು ಬೇರೆ ಯಾವುದಾದ್ರೂ ಹೆಸರಿಂದ ಕರೆದುಕೊಳ್ಳು. Say, you can even say you're a prophet. ನೀವು ಹೇಳ್ಬೋದು ನಾನೊಬ್ಬ ಪ್ರವಾದಿ ಎಂದು. With 18 wives. 18 ಹೆಂಡತಿಯರನ್ನು ಇಟ್ಕೊಂಡವನು. I want to ask you, why does a prophet need 18 wives? ನಾನು ನಿನ್ನ ಕೇಳ್ತೇನೆ, ಒಬ್ಬ ಪ್ರವಾದಿಗೆ 18 ಹೆಂಗಸರು ಹೆಂಡತಿಯರು ಯಾಕೆ ಬೇಕು ಎಂಬುದಾಗಿ. And the whole world is afraid. ಮತ್ತೆ ಪ್ರಪಂಚ ಎಲ್ಲ ಭಯ ಪಡ್ತದೆ ಅವನಿಗೆ. Terror everywhere. ಎಲ್ಲಿ ನೋಡಿದ್ರು ಭಯಂಕರವಾದ ಕೆಲಸಗಳು. Who began all this? ಯಾರು ಇದನ್ನು ಶುರು ಮಾಡಿದ್ದು? No purity? ಅಲ್ಲಿ ಪವಿತ್ರತೆ ಇಲ್ಲ. Listen. ಕೇಳಿರಿ, A prophet does not need 18-19 wives. ಒಬ್ಬ ಪ್ರವಾದಿಗೆ 18-19 ಹೆಂಡತಿಯರ ಅವಶ್ಯಕತೆ ಇಲ್ಲ. His hunger is for righteousness. ಆತನು ನೀತಿಗಾಗಿ ಹಸಿದಿರಬೇಕು. His hunger is for truth. ಅವನು ಸತ್ಯಕ್ಕಾಗಿ ಹಸಿದಿರಬೇಕು. It is not for erotic pleasure. ಅದನ್ನು ಸಂತೋಷಪಟ್ಟು ಅದನ್ನು ಇದು ಮಾಡಕ್ಕೆ ಇಲ್ಲ. We have nothing but false religion.
ನಮ್ಮಲ್ಲಿ ಬರೀ ಸುಳ್ಳು ಮತ ಪ್ರಚಾರ ಇದೆ. No hunger for righteousness. ನೀತಿಗಾಗಿ ನಾವು ಹಸಿವೆ, ನಮಗೆ ಬಾಯಾರಿಕೆ ಇಲ್ಲ. What did Jesus say? ಯೇಸು ಏನು ಹೇಳಿದರು? He that believeth on me, ಯಾರು ನನ್ನನ್ನು ನಂಬುತ್ತಾರೋ out of him ಅವನಿಂದ will flow rivers of living water. ಜೀವವುಳ್ಳ ನೀರಿನ ಕಾಲುವೆಗಳು ಅವನಿಂದ ಹರಿಯುತ್ತವೆ ಎಂಬುದಾಗಿ ಯೇಸು ಹೇಳಿದರು. So people will not be left thirsty for righteousness anywhere. ಆವಾಗ ಜನಗಳು ಎಲ್ಲಾದರೂ ಸಹ ನೀತಿಗಾಗಿ ಹಸಿಯುವಂಥ ಒಂದು ಪರಿಸ್ಥಿತಿ ಬರೋದಿಲ್ಲ. Really, ನಿಜವಾಗಿ I should take off these clothes and put on sackcloth. ನಾನು ಈ ನನ್ನ ಮೈ ಮೇಲೆ ಬಟ್ಟೆಗಳು ತಯಾರಾಗಿ ಗೋಣಿತಟ್ಟು ಸುತ್ತಕೊಳ್ಬೇಕು. Because ಯಾಕಂದ್ರೆ I don't see rivers of living water. ನಾನು ನೀರಿನ ಕಾಲುವೆಗಳು ಹರಿಯುತ್ತಾ ಇಲ್ಲ, ಜೀವಳ ನೀರಿನ ಕಾಲುವೆಗಳು. I can of course say ನಾನು ಹೇಳ್ಬೋದು ಈ ರೀತಿಯಾಗಿ, that I have preached for many years. ನಾನು ಅನೇಕ ವರ್ಷಗಳಿಂದ ಪ್ರಸಂಗ But ಮಾಡ್ತಾ ಇದ್ದೇನೆ. ಆದರೆ if there is not one office in Kotagiri where bribes are not taken, ಒಂದೇ ಒಂದು ಆಫೀಸಲ್ಲಿ ಲಂಚ ತೆಗೆದುಕೊಳ್ಳಿಲ್ಲ ಕೊಡಗಿರಿಲ್ಲ ಅಂದರೆ, if there is no collectorate in this state where bribe taking is unknown, ಇಲ್ಲಿ ಒಂದು ಯಾವುದಾದ್ರೂ ಆಫೀಸಲ್ಲಿ, ಕಲೆಕ್ಟರ್ ಆಫೀಸಲ್ಲಿ ಲಂಚ ತೆಗೆದುಕೊಳ್ಳುವುದು ಇಲ್ಲದೆ ಹೋದರೆ, then what am I doing? ಅದು ನಾನೇನು ಮಾಡಬೇಕು? I am not even producing people with a hunger for righteousness. ಇಲ್ಲಿ ನಾನು ಜನಗಳು ನೀತಿಗೆ ಬರುವಂಥದ್ದು ನಾನು ಹುಟ್ಟಿಸ್ತಾನೆ ಇಲ್ಲ. I am only producing hypocrites. ನಾನು ಕೇವಲ ಹಿಪೋಕ್ರೈಟ್ಸ್, ನಾನು ಕೇವಲ ಅಪರಾಧಿಗಳನ್ನು ಹುಟ್ಟಿಸ್ತಾ ಇದ್ದೇನೆ. How sad. ಎಷ್ಟು ಕೆಟ್ಟದು. My dear friends, ನನ್ನ ಪ್ರಿಯ ಸ್ನೇಹಿತರೆ, this is not a time for self-congratulation. ಇದು ನಮ್ಮನ್ನು ನಾವು ಪ್ರಶಂಸಿಸಿಕೊಳ್ಳುವಂಥ ಸಮಯವಲ್ಲ. Some of you have heard the word of God for many years. ಅನೇಕರು ದೇವರ ವಾಕ್ಯ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೀರಿ. My dear people, ನನ್ನ ಪ್ರಿಯ ಜನರೇ, are you a publisher of the great works of God? ನೀವು ಯೇಸು ಕ್ರಿಸ್ತನ ಒಂದು ದೊಡ್ಡ ಕಾರ್ಯಗಳ ಬಗ್ಗೆ ಪ್ರಚುರಪಡಿಸ್ತೀರಾ? Oh, I was a flood of sewage. ನಾನು ಸುಯೇಜ್ ಕಾಲನಿಯ ಒಂದು ಪ್ರಭಾವವಾಗಿದ್ದೇನೆ. Now God has made me a flood of righteousness. ಈಗ ನನಗೆ ದೇವರ ನೀತಿಯ ಒಂದು ಕಾಲುವೆಯಾಗಿ God ಮಾರ್ಪಡಿಸಿದ್ದಾರೆ. gave my father a great promise. ನಮ್ಮ ತಂದೆಗೆ ದೇವರು ಒಂದು ದೊಡ್ಡ ಪ್ರತಿಜ್ಞೆ ಮಾಡಿದ್ರು. What did he say? ಏನು ಹೇಳಿದ್ರು? God said to my father, ನನ್ನ ತಂದೆಗೆ ದೇವರು ಹೇಳಿದ್ರು, I will pour waters upon him who is thirsty, ಯಾರಿಗೆ ನೀರಡಿಕೆ ಇದೆ ಅವರ ಮೇಲೆ ನೀರು ಕೊಡುತ್ತೇನೆ and ಎಂಬುದಾಗಿ. floods upon the dry ground. ಒಣಗಿದ ಭೂಮಿಯಲ್ಲಿ ನಾನು ಮಳೆ ಸುರಿಸುತ್ತೇನೆ ಎಂಬುದಾಗಿ. What a promise. ಎಂಥ ಒಂದು ವಾಗ್ದಾನ. Floods in the desert. ಮರುಭೂಮಿಯಲ್ಲಿ ಮಹಾ ಮಳೆ. Today, ಇವತ್ತು our offices are deserts of unrighteousness. ನಮ್ಮ ಅಧಿಕಾರಿಗಳು ಕೇವಲ ಒಂದು ಅನೀತಿಯ ಮರುಭೂಮಿಯಾಗಿದ್ದಾರೆ. Our families ನಮ್ಮ ಕುಟುಂಬ are deserts of unrighteousness. ಮರುಭೂಮಿಯ ಒಂದು ಅನೀತಿಯ God ಮರುಭೂಮಿಯಾಗಿದ್ದಾರೆ. says, ದೇವರು ಹೇಳ್ತಾರೆ, I will send floods. ನಾನು ಬಹಳ ಮಳೆ ಸುರಿಸ್ತೇನೆ, I will fill the thirsty ನಾನು ನೀರಡಿಕೆಯವರೆಗೆ ನಾನು ಕೊಡ್ತೇನೆ, with righteousness. ನೀತಿಯಿಂದ ತುಂಬಿಸುತ್ತೇನೆ. Don't you want this righteousness? ಈ ಒಂದು ನೀತಿ ನಿನಗೆ ಬೇಡವಾ? Let us pray. ಪ್ರಾರ್ಥಿಸೋಣ. Tell God. ದೇವರಿಗೆ ಹೇಳ್ರಿ. Tell him now in your heart. ನಿನ್ನ ಹೃದಯದಲ್ಲಿ ಇವಾಗಲೇ ಆತನಿಗೆ ಹೇಳಿರಿ. Why should I be a flood of sewage? ನಾನು ಸುಯೇಜ್ ಒಂದು ಪ್ರವಾಹ I ಯಾಕಾಗಬೇಕು? want to be a flood of righteousness. ನಾನು ನೀತಿಯ ಒಂದು ಪ್ರವಾಹ ಆಗಬೇಕು. Oh God, ಓ ದೇವರೇ, give me that thirst for righteousness. ನನಗೆ ನೀತಿಗಾಗಿ ಹಸಿವೆಯನ್ನು ಹುಟ್ಟಿಸು. Take away this thirst for evil. ಕೆಟ್ಟದಕ್ಕಾಗಿ ನೀರಡಿಕೆ ನನ್ನಲ್ಲಿ ಇರಬಾರದು. Dreaming evil, thinking evil, planning evil.
ಕನಸು ಕಾಣೋದು ಕೆಟ್ಟದ್ದು, ಆಲೋಚನೆ ಕೆಟ್ಟದ್ದು, ಮಾಡೋದೆಲ್ಲ ಕೆಟ್ಟದ್ದು. Oh God, ಓ ದೇವರೇ, make me a flood of righteousness, ನನಗೆ ನೀತಿಯ ಒಂದು ಪ್ರವಾಹವಾಗಿ a ಮಾರ್ಪಡಿಸು. publisher of the great works of Jesus. ಯೇಸು ಕ್ರಿಸ್ತನ ದೊಡ್ಡ ದೊಡ್ಡ ಕಾರ್ಯಗಳನ್ನು ಪ್ರಚುರಪಡಿಸುವನಾಗಿ ಮಾಡು. Oh Lord, ಓ ಕರ್ತನೆ, touch me ನನ್ನನ್ನು ಮುಟ್ಟು and change my heart. ನನ್ನ ಹೃದಯವನ್ನು ಮಾರ್ಪಡಿಸು. Pray with all your heart. ನಾನು ಮನಪೂರ್ವಕವಾಗಿ ಪ್ರಾರ್ಥಿಸಿ. God will touch you now. ದೇವರು ನಿಮ್ಮನ್ನು ಈಗ ಮುಟ್ಟುತ್ತಾರೆ. And instead of a flood of sewage, ಸುಯೇಜ್ ಪ್ರವಾಹದಕ್ಕಿಂತ you will become a flood of righteousness. ನೀವು ನೀತಿಯ ಒಂದು ಪ್ರವಾಹವಾಗಿ ಹರಿಯಲ್ಪಡುತ್ತೀರಿ. Oh gracious Father, ಓ ಕೃಪೆಯುಳ್ಳ ತಂದೆಯೇ, thy word is true and you are true. ನಿನ್ನ ವಾಕ್ಯ ಸತ್ಯ, ನೀನು ಸತ್ಯವಾಗಿದ್ದಿ. Blessed are they who hunger and thirst for righteousness. ನೀತಿಗಾಗಿ ಹಸಿದು ಬಾಯಿರಿದವರು ಧನ್ಯರು, They shall be filled. ಅವರಿಗೆ ತೃಪ್ತಿಯಾಗುವುದು. They shall be filled. ಅವರಿಗೆ ತೃಪ್ತಿಯಾಗುವುದು. Fill us, Lord. ನಮ್ಮನ್ನು ತೃಪ್ತಿಪಡಿಸು ಕರ್ತನೆ. Give us first that hunger and for righteousness. ನಮಗೆ ನೀತಿಗಾಗಿ ಹಸಿವೆ ನೀರಿಡಿಕೆಯನ್ನು ಹುಟ್ಟಿಸು. Forgive us for thirsting for evil. ನಾವು ಕೆಟ್ಟದಕ್ಕಾಗಿ ನೀರಿಡಿಸಿದಾಗ ನನ್ನ ಕ್ಷಮಿಸು. Lusting and thirsting for uncleanness. ಅಶುದ್ಧತ್ವಕ್ಕಾಗಿ ನಾವು ಹಸಿದು ಬಾಯಿರುವುದನ್ನು ತಪ್ಪಿಸು. Give us this thirst ಈ ಒಂದು ಹಸಿವೆಯನ್ನು ಕೊಡು. for righteousness, ನೀತಿಗಾಗಿ ಒಂದು for ಹಸಿವೆಯನ್ನು ಕೊಡು. holiness. ಪವಿತ್ರತೆಗಾಗಿ This righteousness which will change our offices ಈ ಒಂದು ನೀತಿ ನಮ್ಮ ಅಧಿಕಾರಿಗಳನ್ನು ಮಾರ್ಪಡಿಸುತ್ತದೆ, and our family. ನಮ್ಮ ಕುಟುಂಬವನ್ನು ಮಾರ್ಪಡಿಸುತ್ತದೆ. Hear our prayer ನಮ್ಮ ಪ್ರಾರ್ಥನೆಗೆ ಕಿವಿಗೊಡು. in Jesus. ಯೇಸುವಿನ ನಾಮದಲ್ಲಿ Amen. ಆಮೆನ್.